ಜೆಡಿಎಸ್ ನಾಯಕರ ವಿರುದ್ಧ ಕಾಂಗ್ರೆಸ್ನ ಶಾಸಕ ಜಮೀರ್ ಅಹಮದ್ ಖಾನ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಂದಗಿಯಿಂದ ದೇವೇಗೌಡರಿಗೆ ಸೂಟ್ ಕೇಸ್ ಸಿಕ್ಕಿದೆ. ಅದಕ್ಕಾಗಿ ದೇವೇಗೌಡರು ಇಲ್ಲೇ ಠಿಕಾಣಿಯನ್ನು ಹಾಕಿದ್ದಾರೆ. ಆದರೆ ಹಾನಗಲ್ನಿಂದ ಇನ್ನೂ ಸೂಟ್ ಕೇಸ್ ಸಿಕ್ಕಿಲ್ಲ. ಅದಕ್ಕಾಗಿ ಇನ್ನೂ ಹಾನಗಲ್ಗೆ ದೇವೇಗೌಡರು ಹೋಗಿಲ್ಲ. ಸೂಟ್ ಕೇಸ್ ಸಿಕ್ಕಿದ ಕೂಡಲೇ ಅವರು ಹಾನಗಲ್ಗೆ ಹೋಗ್ತಾರೆ ಅಂತ ವ್ಯಂಗ್ಯವಾಡಿದರು. ಇದೇ ವೇಳೆ ಗಟ್ಟಿ ಧ್ವನಿಯಲ್ಲಿ ಮೇಜು ಕುಟ್ಟಿ ಕುಮಾರಸ್ವಾಮಿ ಚರ್ಚೆಗೆ ಆಹ್ವಾನಿಸಿದರು. ಗದಗ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ಲಕ್ಷ್ಮೇಶ್ವರ ತಾಲೂಕಿನ ಎತ್ತಿನಹಳ್ಳಿಯಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿದೆ. ಎತ್ತಿನಹಳ್ಳಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿ ನೀರು ವಸ್ತುಗಳು ಹಾನಿಯಾಗಿರುವಂಥದ್ದು. ನಿದ್ರೆ ಮಾಡದೆ ಮಳೆಯ ನೀರನ್ನು ಹೊರ ಹಾಕಲಿಕ್ಕೆ ಗ್ರಾಮಸ್ಥರು ಪರದಾಟವನ್ನು ಮಾಡಿದರು. ಗ್ರಾಮದ ಹೊರವಲಯದಲ್ಲಿರುವಂತಹ ಹಳ್ಳ ಕಟ್ಟಿದ ಪರಿಣಾಮ ಗ್ರಾಮಕ್ಕೆ ಮಳೆಯ ನೀರು ನುಗ್ಗಿದೆ. ಚಿತ್ರದುರ್ಗದ ಬ್ಯಾಂಕ್ನಲ್ಲಿ ಗ್ರಾಹಕನನ್ನೇ ಕೂಡಿ ಹಾಕಿದ ಪ್ರಕರಣ ನಡೆದಿದೆ. ವಿಕಾಸ್ ಎಂಬ ಯುವಕ ತನ್ನ ಅಜ್ಜಿ ಬಸಮ್ಮನ ಅಕೌಂಟ್ನಲ್ಲಿದ್ದಂತೆ 24,000 FD ಹಣವನ್ನು ಡ್ರಾ ಮಾಡಲಿಕ್ಕೆ ಬಂದಿದ್ರು. ಆದರೆ FD ಹಣ ನೀಡೋಕೆ ಸಬೂಬು ಹೇಳಿದಂಥ ಬ್ಯಾಂಕ್ ಮ್ಯಾನೇಜರ್ ವಾಪಸ್ ಕಳಿಸ್ತಾ ಇದ್ರು. ಹಣ ಕೊಡದೆ ವಾಪಸ್ ಹೋಗಲ್ಲ ಎಂದಿದ್ದಕ್ಕೆ ಬ್ಯಾಂಕ್ನಲ್ಲೇ ಕೂಡಿ ಹಾಕಿ ಹೋದ್ರು. ಮ್ಯಾನೇಜರ್ಗೆ ಫೋನ್ ಮಾಡಿ ಕರೆಸಿದಂಥ ಪೊಲೀಸರು ಬೀಗ ತೆಗೆದು ಬಿಡುಗಡೆ ಮಾಡಿದ್ದಾರೆ. ಆದರೆ ನಾನು ಆ ಹುಡುಗನನ್ನ ಕೂಡಿ ಹಾಕಿಲ್ಲ ಅಂತ ಮ್ಯಾನೇಜರ್ ಆ ಟೈಮ್ನಲ್ಲಿ ಸಬೂಬನ್ನ ಬೇರೆ ಹೇಳಿದ್ದಾರೆ. ರಾಜ್ಯದಲ್ಲಿ ನಿನ್ನೆ 371 ಕೊರೋನಾ ಪ್ರಕರಣಗಳು ದೃಢಪಟ್ಟಿದೆ. ನಿನ್ನೆ ರಾಜ್ಯದಲ್ಲಿ ಕೊರೋನಾದಿಂದ 7 ಮಂದಿ ಸಾವನ್ನಪ್ಪಿದ್ದಾರೆ. 342 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 193 ಕೊರೋನಾ ಕೇಸ್ ಪತ್ತೆಯಾಗಿದ್ದು 4 ಸಾವನ್ನಪ್ಪಿದ್ದಾರೆ. ಅಪ್ಪು ಪಪ್ಪು ಖ್ಯಾತಿಯ ನಟ ಸ್ನೇಹಿತ್ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮನೆ ಮುಂದೆ ಕಸ ಗುಡಿಸ್ತಾ ಇದ್ದ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೌನ್ಸರ್ಗಳ ಜೊತೆ ಬಂದು ಹಲ್ಲೆಯನ್ನ ನಡೆಸಿರುವುದಾಗಿ ಮಹಿಳೆ ಆರೋಪವನ್ನು ಮಾಡಿದ್ದಾರೆ. ಮನೆ ಮುಂದಿನ ರಸ್ತೆಯಲ್ಲಿ ಸ್ನೇಹಿತೇಶ್ ಮತ್ತು ಟೀಮ್ ಆಟವಾಡ್ತಾ ಇದ್ರಂತೆ. ಈ ವೇಳೆ ಮಹಿಳೆಯೊಬ್ಬರು ಮನೆ ಮುಂದೆ ಕಸವನ್ನ ಗುಡಿಸ್ತಾ ಇದ್ದು ಸ್ನೇಹಿತೇಶ್ ಟೀಮ್ ಮೈ ಮೇಲೆ ಕಸವನ್ನ ಬೀಳುತ್ತೆ ಅಂತ ಕಿರಿಕ್ ತೆಗೆದ್ರಂತೆ. ಮನೆಯೊಳಗೂ ನುಗ್ಗಿ 2 ಮಹಿಳೆಯರನ್ನ ಎಳೆದಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಸಿಟಿವಿಯಲ್ಲಿ ಗಲಾಟೆ ದೃಶ್ಯ ಸೆರೆಯಾಗಿದೆ. ಗಲಾಟೆ ಹಲ್ಲೆ ಬಗ್ಗೆ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಸ್ನೇಹಿತ್ ಮತ್ತು ಇತರೆ 7 ಜನರ ವಿರುದ್ಧ FIR ದಾಖಲಾಗಿದೆ. ಇಂದು ಮಹಿಳೆ ಹೇಳಿಕೆಯನ್ನ ಪಡೆಯಲಿದ್ದಾರೆ ಪೊಲೀಸರು. ತುಮಕೂರಿನಲ್ಲಿ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರುವಂತಹ ಗೋರಕ್ಷಕ ಮಂಜು ಭಾರ್ಗವ ಅವರನ್ನ ಪ್ರಮೋದ್ ಮುತಾಲಿಕ್ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದರು. ಘಟನೆ ಬಗ್ಗೆ ಮಾತನಾಡಿದಂಥ ಪ್ರಮೋದ್ ಮುತಾಲಿಕ್ ನಮ್ಮವರ ಮೇಲೆ ಹಲ್ಲೆ ಮಾಡಿದವರ ಮನೆಗಳನ್ನ ಹುಡುಕೊಂಡು ಹೋಗಿ ಹೊಡಿತೇವೆ ಅಂತ ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನು ಖಂಡಿಸಿ ಗದಗ್ನಲ್ಲಿ ಪಂಚಿನ ಮೆರವಣಿಗೆಯನ್ನು ಮಾಡಲಾಯಿತು. ಗದಗದ ಯುವ ಬ್ರಿಗೇಡ್ ಕಾರ್ಯಕರ್ತರು ಪಂಚಿನ ಮೆರವಣಿಗೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತುಂತುರು ಮಳೆ ಮಧ್ಯೆಯೂ ಕೂಡ ಯುವ ಬ್ರಿಗೇಡ್ ಸದಸ್ಯರು ಪಂಚಿನ ಕವಾಯತ್ತನ್ನು ನಡೆಸಿದರು. ಭುವನೇಶ್ವರಿ ಭಾವಚಿತ್ರವನ್ನು ಹಿಡಿದು ಬಾಂಗ್ಲಾ ಹಿಂದೂಗಳ ಹಂತಕರ ವಿರುದ್ಧ ಘೋಷಣೆ ಕೂಗಿದರು. ಬಾಂಗ್ಲಾದೇಶದಲ್ಲಿ ಹಿಂದೂ ದೇವಾಲಯಗಳ ಧ್ವಂಸ, ಹಿಂದೂಗಳ ಹತ್ಯೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ಪಂಚಿನ ಮೆರವಣಿಗೆ ನಡೆಯಿತು. ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಸತೀಶ್ ಪೂಜಾರಿ ನೇತೃತ್ವದಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಒಂದೇ ಕುಟುಂಬದ 5 ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಹೃದಯ ವಿದ್ರಾವಕ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಬೋರಗಲ್ ಗ್ರಾಮದಲ್ಲಿ ನಡೆದಿದೆ. ಡೆತ್ ನೋಟ್ ಬರೆದಿಟ್ಟು 4 ಮಕ್ಕಳೊಂದಿಗೆ ವಿಷ ಸೇವಿಸಿ 5 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಬ್ಲಾಕ್ ಫಂಗಸ್ನಿಂದ ಗೋಪಾಲ್ ಪತ್ನಿ ಜಯ ಸಾವನ್ನಪ್ಪಿದ್ರಂತೆ. ಪತ್ನಿ ಅಗಲಿಕೆಯಿಂದ ನೊಂದಿದ್ದಂಥ ಗೋಪಾಲ್ ಮಕ್ಕಳೊಂದಿಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 5 ಸಾವಿನಿಂದ ಊರಿನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಬೆಂಗಳೂರಲ್ಲಿ ಎನ್ಸಿಬಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದಂಥ 2 ಗ್ಯಾಂಗ್ ಅನ್ನು ಸೆರೆ ಹಿಡಿದಿದ್ದಾರೆ. ಲೆಹಂಗಾದ ಫಾಲ್ಸ್ನಲ್ಲಿ ಡ್ರಗ್ಸ್ ಇಡ್ತಾ ಇದ್ದಂಥ ಪೆಡ್ಲರ್ಗಳು ಇದನ್ನು ಆಸ್ಟ್ರೇಲಿಯಾಗೆ ಪಾರ್ಸಲ್ ಮಾಡ್ತಾ ಇದ್ರು. ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದಂಥ ಅಧಿಕಾರಿಗಳು 3 kg ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ಒಂದು ಕಡೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಡ್ರಗ್ಸ್ ಸರಬರಾಜು ಮಾಡ್ತಿದ್ದವರನ್ನ ಕೆಡ್ಡಾಗೆ ಕೆಡವಿದ್ದು ಬಂಧಿತರಿಂದ MDMA
ಮೆಥಾಂಫೆಂಟಮಿನ್ ಡ್ರಗ್ಸ್ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ.